ನಮಸ್ತೆ, ಓಂ ನಮಃ ಶಿವೋಹಂ ನ್ಯೂಸ್ಗೆ ಸ್ವಾಗತ. ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಪುರೋಹಿತರ ಪರಿಷತ್ ಚಾಮರಾಜನಗರ ಜಿಲ್ಲಾ ಸಂಘ ಉದ್ಘಾಟನೆ. 5 ವರ್ಷಗಳ ಅನಂತರ ಹಳೆಯ ಸಮಿತಿಗಳ ಪುನರ್ರಚನೆ ಭಾಗವಾಗಿ ಇಂದು ಚಾಮರಾಜನಗರ ಜಿಲ್ಲೆಯ ಉದ್ಘಾಟನೆ ಕೊಳ್ಳೆಗಾಲದ ನರಸೀಪುರ ಅಡ್ಡರಸ್ತೆ ಬಾಲಪ್ಪರವರ ತೋಟದಲ್ಲಿ ಅತ್ಯಂತ ವೈಭವವಾಗಿ ಅಗಸಿ ತುಳಸಿ ಕಾರ್ತಿಕ ದಾಮೋದರ ಪೂಜೆ ದಾತ್ರಿ ಹೋಮ ನೆರವೇರಿಸಿ ಮಹಾಪೂರ್ಣಾಹುತಿ ದಿವ್ಯ ಮಂಗಳ ನೀರಾಜನದಿಂದ ಜಿಲ್ಲೆಯ ತಾಲೂಕುಗಳ ಉದ್ಘಾಟನೆ ಹಿರಿಯರ ಸಮ್ಮುಖದಲ್ಲಿ ಕೇಂದ್ರದ ಪರವಾಗಿ ಉಪಸ್ಥಿತರಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ಹಾಗೂ ನಿಕಟಪೂರ್ವ ಪರಿಷತ್ ಅಧ್ಯಕ್ಷರು ವೇದಬ್ರಹ್ಮ ಶ್ರೀ ಸುರೇಶ್ ಋಗ್ವೇದಿ, ವೇದಬ್ರಹ್ಮ ಶ್ರೀ ಶೇಷಾದ್ರಿ ಭಟ್ಟರು, ವೇದಬ್ರಹ್ಮ ಶ್ರೀ ಡಾಕ್ಟರ್ ನಾಗೇಂದ್ರ ಭಟ್ಟರು, ಜಿಲ್ಲಾ ಅಧ್ಯಕ್ಷರು ವೇದಬ್ರಹ್ಮ ಶ್ರೀ ಶೇಖರ್ ಶಾಸ್ತ್ರಿಗಳು ಇನ್ನು ವೇದವಿದರ ಉಪಸ್ಥಿತಿಯಲ್ಲಿ ಸಾಂಗವಾಗಿ ನೆರವೇರಿತು. ದಾತ್ರಿ ಹವನ ವೇದಿಕೆಯಲ್ಲಿ ಗುಂಡ್ಲಪೇಟೆ, ಚಾಮರಾಜನಗರ, ಯಳಂದೂರು, ಕೊಳ್ಳೆಗಾಲ ತಾಲೂಕುಗಳ ಪುರೋಹಿತರು, ಅರ್ಚಕರು ಸಕುಟುಂಬ ಸಮೇತರಾಗಿ ಹಾಜರಾಗಿದ್ದರು. ಬ್ರಾಹ್ಮಣ ಸಂತರ್ಪಣೆಯೂ ಸಹ ಇದೇ ತೋಟದಲ್ಲಿ ದಾತ್ರಿವನದಲ್ಲಿ ಬಹು ಸುಂದರವಾಗಿ ನೆರವೇರಿತು. ಬೆಳಗ್ಗೆಯಿಂದ ಸ್ವಸ್ತಿ ವಾಚನ, ಪಂಚಗವ್ಯ, ನಾಂದಿ ರಕ್ಷಾ ಬಂಧನೆ, ಕಳಶ ಸ್ಥಾಪನೆ, ದಾತ್ರಿ ಆವಾಹನೆ, ಅರ್ಚನೆ, ಗಣಪತಿ, ಮೃತ್ಯುಂಜಯ ಆಯುಷ್ ಹೋಮಗಳು, ಪುರುಷ ಸೂಕ್ತ, ಶ್ರೀ ಸೂಕ್ತ ಹೋಮ, ದಾತ್ರಿ ಹೋಮ, ಸದ್ಗುಣ ದೇವತೆಗಳ ಹೋಮ, ಪೂರ್ಣಾಹುತಿ, ಕ್ಷೀರತರ್ಪಣ ನಡೆಯಿತು. ಸಭಾ ಕಾರ್ಯಕ್ರಮ 1 ಗಂಟೆಗೆ ಪ್ರಾರಂಭ ಮಾಡಿ ಅತಿಥಿಗಳನ್ನು ಸ್ವಾಗತಿಸಿದರು ಹಾಗೂ ಜಿಲ್ಲಾ ಪದಾಧಿಕಾರಿಗಳನ್ನು, ತಾಲೂಕು ಪದಾಧಿಕಾರಿಗಳನ್ನು ಪ್ರಕಟಿಸಿ ಜಿಲ್ಲಾ ತಾಲೂಕುಗಳ ಸಂಘಟನೆಗಳನ್ನು ಭಗವಂತನಿಗೆ ಹಾರತಿ ಮಾಡಿ ಉದ್ಘಾಟಿಸಿದರು. ಪ್ರಾಸ್ತಾವಿಕ ಭಾಷಣ ವೇದಬ್ರಹ್ಮ ಶ್ರೀ ಸುರೇಶ್ ಋಗ್ವೇದಿರವರು ನೆರವೇರಿಸಿ, ಪರಿಷತ್ ಕಳೆದ 5 ವರ್ಷಗಳಲ್ಲಿ ತಾವು ಜಿಲ್ಲಾ ಅಧ್ಯಕ್ಷರಾಗಿ ಪುರೋಹಿತರ ಅರ್ಚಕರನ್ನು ಸಂಘಟಿಸಲಾಯಿತೆಂದರು. ಕರೋನಾ ಸಂಕಷ್ಟದಲ್ಲಿ ಕೇಂದ್ರದಿಂದ ಸಹಾಯ ಸ್ಮರಿಸಿದ್ರು. ಈಗಿನ ರಾಜ್ಯ ಅಧ್ಯಕ್ಷರಾದ ವೇದಬ್ರಹ್ಮ ಶ್ರೀ ಮಂಜುನಾಥ್ ಶಾಸ್ತ್ರಿಗಳು ತಮ್ಮನ್ನು ಸಂಪರ್ಕಿಸಿದಾಗ ಎಲ್ಲರಲ್ಲೂ ಅಚ್ಚುಮೆಚ್ಚಿನ ವೇದಬ್ರಹ್ಮ ಶ್ರೀ ಶೇಖರ್ ಶಾಸ್ತ್ರಿಗಳನ್ನು ಸೂಚಿಸಲಾಯಿತೆಂದರು. ಈಗಿನ ಸದಸ್ಯತ್ವವನ್ನು ದ್ವಿಗುಣೀಕೃತಗೊಳಿಸಲು ಮನವಿ ಮಾಡಿದ್ರು. ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ಮಾತನಾಡಿ, ಮೊದಲಿಗೆ ಪರಿಷತ್ ಮೂಲ ಸಂಸ್ಥಾಪಕರಿಗೆ ನಮಿಸಿ ಅವರ ಒಂದು ಮಾರ್ಗದರ್ಶನ ರಾಜ್ಯ ಪುರೋಹಿತರು ಸಂಘಟಿತರಾದರೆಂದರು. ಇಂದಿನ ಸಭೆಗೆ ಕೇಂದ್ರದಿಂದ 17 ಜನ ಪದಾಧಿಕಾರಿಗಳನ್ನು ಆಹ್ವಾನಿಸಿ ಕಾರ್ಯಕ್ರಮ ಒತ್ತಡಗಳಿಂದ ಹಾಜರಾಗಲಿಲ್ಲವೆಂದರು. ರಾಜ್ಯ ಅಧ್ಯಕ್ಷರಾದ ವೇದಬ್ರಹ್ಮ ಶ್ರೀ ಮಂಜುನಾಥ್ ಶಾಸ್ತ್ರಿಗಳು ಸಹ ಕಾರ್ಯಕ್ರಮ ಒತ್ತಡದಲ್ಲಿ ಹಾಜರಾಗಲಿಲ್ಲವೆಂದು ಕೇಂದ್ರದ ಪರವಾಗಿ ತಾವು ಬಂದಿರುವುದಾಗಿ ತಿಳಿಸಿದರು. ಖಾಸಗಿ ಪುರೋಹಿತರ ಅರ್ಚಕರು ಒಗ್ಗಟ್ಟಾಗಿ ಸಂಘ ಬಲಪಡಿಸಲು ತಿಳಿಸಿದರು. ಅಧ್ಯಕ್ಷರ ಪ್ರಣಾಳಿಕೆಯಲ್ಲಿ ಕೆಲ ವಿಷಯಗಳನ್ನು ಹಂಚಿಕೊಂಡರು. ಸದಸ್ಯತ್ವ ಅಭಿಯಾನ ಪ್ರತಿ ತಾಲೂಕಿನಲ್ಲಿ ಮಾಡಿ ಅಧಿಕ ಸದಸ್ಯತ್ವವನ್ನು ಮಾಡಿಸಲು ವಿನಂತಿಸಿದರು. ಈಗಿನ ಪರಿಸ್ಥಿತಿಯಲ್ಲಿ ಬ್ರಹ್ಮಚಾರಿಗಳಿಗೆ ಗೃಹಸ್ಥಾಶ್ರಮ ಕೊಡಿಸಲು ಹಿರಿಯರು ಚಿಂತಿಸಬೇಕೆಂದರು. ಈಗಾಗಲೇ ಹೊರ ರಾಜ್ಯದಲ್ಲಿ ಬ್ರಾಹ್ಮಣ ವಧುಗಳನ್ನು ತಂದು ಸ್ವಯಂವರ ಏರ್ಪಡಿಸಲು ಪರಿಷತ್ ರಾಜ್ಯಾಧ್ಯಕ್ಷರು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ರಘುನಾಥ್ ರವರಲ್ಲಿ ಮನವಿ ಮಾಡಲಾಯಿತೆಂದರು. ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ವೇದಬ್ರಹ್ಮ ಶ್ರೀ ಶೇಖರ್ ಶಾಸ್ತ್ರಿಗಳು ಮಾತನಾಡಿ, ತಮಗೆ ನೀಡಿರುವ ಜವಾಬ್ದಾರಿ ತಪ್ಪದೇ ನಿಭಾಯಿಸಿ ಚಾಮರಾಜನಗರ ಜಿಲ್ಲೆ ರಾಜ್ಯಕ್ಕೆ ಮಾದರಿಯಾಗಿಸುವುದಾಗಿ ತಿಳಿಸಿ ತಾಲೂಕು ಘಟಕದ ಅಧ್ಯಕ್ಷರುಗಳ ಪದಾಧಿಕಾರಿಗಳ ಪದಗ್ರಹಣ ಮಾಡಿಸಿದ್ರು. ಮೊದಲಿಗೆ ಕೊಳ್ಳೆಗಾಲ ತಾಲೂಕಿನ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ವೇದಬ್ರಹ್ಮ ಶ್ರೀ ಶೇಖರ್ ಶಾಸ್ತ್ರಿಗಳು ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಪುರೋಹಿತರ ಪರಿಷತ್ ಜಿಲ್ಲಾ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದರು. ಕಾರ್ತಿಕ ಭಾರದ್ವಾಜ ಮತ್ತು ಮುಖ್ಯ ಕಾರ್ಯದರ್ಶಿಯಾಗಿ ಪದಗ್ರಹಣ ಮಾಡಿದರು. ಕೊಳ್ಳೆಗಾಲ ತಾಲೂಕಿನ ಅಧ್ಯಕ್ಷರಾಗಿ ವೇದಬ್ರಹ್ಮ ಶ್ರೀ ವಿಶ್ವನಾಥ ಭಟ್ಟರು, ಚಾಮರಾಜನಗರ ತಾಲೂಕಿನ ಅಧ್ಯಕ್ಷರಾಗಿ ವೇದಬ್ರಹ್ಮ ಶ್ರೀ ಪ್ರದೀಪ್ ದೀಕ್ಷಿತರು, ಯಳಂದೂರು ತಾಲೂಕಿನ ಅಧ್ಯಕ್ಷರಾಗಿ ವೇದಬ್ರಹ್ಮ ಶ್ರೀ ಶಿವಕುಮಾರ್ ಅವರು, ಗುಂಡ್ಲಪೇಟೆ ತಾಲೂಕಿನ ಅಧ್ಯಕ್ಷರಾಗಿ ವೇದಬ್ರಹ್ಮ ಶ್ರೀ ಸುಬ್ರಹ್ಮಣ್ಯರವರು ಪದಗ್ರಹಣ ಮಾಡಿದರು. ಉಳಿದ ಎಲ್ಲ ಪದಾಧಿಕಾರಿಗಳು ಜವಾಬ್ದಾರಿ ತಾಲೂಕು ಅಧ್ಯಕ್ಷರಿಗೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ವೇದಬ್ರಹ್ಮ ಶ್ರೀ ಸುರೇಶ್ ಋಗ್ವೇದಿರವರು, ವೇದಬ್ರಹ್ಮ ಶ್ರೀ ಶೇಷಾದ್ರಿ ದೀಕ್ಷಿತರು, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ, ಕೊಳ್ಳೆಗಾಲ ಸಾಕಮ್ಮ ಕಾಪಿ ವರ್ಕ್ ಸಹೋದರರು ಉಪಸ್ಥಿತರಿದ್ದರು. ವೇದಬ್ರಹ್ಮ ಶ್ರೀ ಉದಯ್ ಕುಮಾರ್ ಸ್ವಾಗತಿಸಿದರು. ಶೇಖರ್ ಶಾಸ್ತ್ರಿಗಳು ವಂದನಾರ್ಪಣೆ ಮಾಡಿದರು.
ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಭಗವಂತ ಅವರಿಗೆ ಸಕಲ ಐಶ್ವರ್ಯಗಳನ್ನು ಕೂಡ ನೀಡಿದ್ದಾನೆ. ಆರೋಗ್ಯ ಐಶ್ವರ್ಯ ಮತ್ತಷ್ಟು ನೀಡಲಿ, ಸಮಾಜಕ್ಕೆ ಅರ್ಪಿಸುವ ಎಲ್ಲ ಶಕ್ತಿಯನ್ನು ನೀಡಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅವರಿಗೆ ಸಂಘಟನಾ ಕಾರ್ಯದರ್ಶಿ ಉಮಾಶಂಕರ ಶರ್ಮಾರವರಿಗೆ ನಾನು ಸ್ವಾಗತವನ್ನು ಕೋರ್ತಾ, ಹಾಗೂ ವಿದ್ವಜ್ಜನಗಳು ವಿಶ್ವನಾಥ್ ಭಟ್ರು, ಶೇಷಾದ್ರಿ ಭಟ್ರು, ನಮ್ಮ ಸಹೋದರರು ಸಾಕಮ್ಮ ಕಾಫಿ ಪುಡಿ ಸಹೋದರರು, ಹಾಗೂ ನಮ್ಮ ಪ್ರದೀಪ್ ದೀಕ್ಷಿತ್ ರವರು, ನಮ್ಮ ಯಳಂದೂರು ಶಿವಶಂಕರ್ ಅವರು, ಎಲ್ಲ ಗೌರವಾನ್ವಿತರಿಗೆ ನಾನು ಆಭಾರಿಯಾಗಿದ್ದೇನೆ. ಈ ಸಂಘ ಯಶಸ್ವಿಯಾಗಲಿ, ಬಹಳ ಶಕ್ತಿಯುತವಾಗಿ ಆಗಲಿ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಯುವಕರಾದ ಹಾಗೂ ವೇದ ಬ್ರಹ್ಮಶ್ರೀ ಕಾರ್ತಿಕ್ ಭಾರದ್ವಾಜ್ ರವರು ಕಳೆದ 4 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಗುಂಡ್ಲುಪೇಟೆಯಲ್ಲಿ ಸುಬ್ರಹ್ಮಣ್ಯಂ ಶಾಸ್ತ್ರಿ ಅಂತ ಹೇಳಿ ಕೊಳ್ಳೇಗಾಲದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರು ಘೋಷಣೆಯನ್ನು ಮಾಡ್ತಾರೆ. ಯಳಂದೂರಿನಲ್ಲಿ ಶಿವಕುಮಾರ್ ಅವರಿದ್ದಾರೆ. ಚಾಮರಾಜನಗರದಲ್ಲಿಯೂ ಕೂಡ ತಾಲೂಕು ಅಧ್ಯಕ್ಷರನ್ನು ಶೀಘ್ರದಲ್ಲೇ ಘೋಷಿಸುವ ಅವಕಾಶ ಆಗಲಿ ಅಂತ ಆಶಿಸುತ್ತಾ, ಎಲ್ಲರಿಗೂ ಕೂಡ ಒಳಿತನ್ನ ಮಾಡಿ ಆ ಬ್ರಾಹ್ಮಣತ್ವ ಬ್ರಾಹ್ಮಣ ಈ ಶಕ್ತಿಯನ್ನ ಮತ್ತಷ್ಟು ಪುನರುಜ್ಜೀವನಗೊಳಿಸ್ತಕ್ಕಂಥದ್ದು, ಮತ್ತೆ ಬ್ರಾಹ್ಮಣ ಶಕ್ತಿಯನ್ನ ಹೆಚ್ಚು ಗಟ್ಟಿಗೊಳಿಸ್ಕೊಳ್ಳೋದು, ಇದು ಪೂರ್ವ ಜನ್ಮದ ಪುಣ್ಯ. ನಾವೆಲ್ಲರೂ ಕೂಡ ಬ್ರಾಹ್ಮಣರಾಗಿದ್ದೇವೆ. ನಮಗೆ ಸರ್ಕಾರದ ವ್ಯವಸ್ಥೆಯಲ್ಲಿ ಏನೇ ಸಮಸ್ಯೆಗಳಾದರೂ ಕೂಡ ಭಗವಂತನ ಶಕ್ತಿ ಬ್ರಾಹ್ಮಣರ ಮೇಲೆ ಸದಾಕಾಲ ಇದೆ. ತಾಯಿ ಗಾಯತ್ರಿ ಮಾತೆಯ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸದಾಶಿವ ಸಮಾರಂಭ ಆಚಾರ್ಯತ್ರಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಮೊದಲಿಗೆ ನಮ್ಮ ಹಿಂದಿನ ಈ ಸಂಸ್ಥೆಯ ಸಂಸ್ಥಾಪಕರಿಗೆಲ್ಲ ನಾನು ವಂದಿಸ್ತಾ ಇದ್ದೀನಿ. ಯಾಕಂದರೆ ಪುರೋಹಿತ ಪರಿಷತ್ತು ನಮ್ಮ ಪುರೋಹಿತರನ್ನ ಒಗ್ಗೂಡಿಸಬೇಕು, ಅವರಿಗೇನಾದರೂ ಸಹಾಯ ಮಾಡಬೇಕಂತ ನಮ್ಮ ರಾಘವೇಂದ್ರ ಭಟ್ರಾಗಲಿ, ನಮ್ಮ ಭಾನುಪ್ರಕಾಶ್ ಶರ್ಮಾ, ವಿಶ್ವೇಶ್ವರ ಭಟ್ರು ಎಲ್ಲರೂ ಸಹ ಅಲ್ಲಿರೋ ಪದಾಧಿಕಾರಿಗಳೆಲ್ಲ ಶ್ರಮಿಸಿದ್ದಾರೆ. ಇವಾಗ ಈ 5 ವರ್ಷ ಕಳೆದ ಮೇಲೆ ನಮಗೊಂದು ಚಿಕ್ಕ ಅವಕಾಶ ಕೊಟ್ಟಿದ್ದಾರೆ. ದೊಡ್ಡ ಅವಕಾಶನೇ ಇದು. ಯಾಕಂದರೆ ಒಂದು ಎಲೆಕ್ಷನ್ ಅಂತ ಮಾಡಿ ಅದಕ್ಕೆ ನಾವೆಲ್ಲ ನಾಮಿನೇಷನ್ ಸಲ್ಲಿಸಿ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ 17 ಜನ. ಯಾಕಂದರೆ ಅವರು ದೊಡ್ಡ ಸ್ಥಾನ ಇವನು 18 ಮನುಷ್ಯ ಯಾರಾದರೂ ಈ ಒಂದು ಅಪ್ಲಿಕೇಶನ್ ಹಾಕಿದರೆ, ನಾಮಿನೇಷನ್ ಹಾಕಿದ ತಕ್ಷಣ ನಾವು ವಾಪಸ್ ತಗೋಬೇಕು, 17 ಜನ ಮಾತ್ರ ಇರಬೇಕು ಅಂತ. ಆದ್ರೆ ಅವ್ರು ಮಾಡಿ ಈ ಒಂದು ಇವಾಗ ಆಯ್ಕೆ ಆದ ನಮ್ಮ 17 ಜನ ಸಹ ಇವಾಗ ನಾವು ಶ್ರಮಿಸ್ತಾ ಇದ್ದೀವಿ. ನಮಗೆ ಶೇಖರ ಶಾಸ್ತ್ರಿಗಳಾಗಲಿ, ನಮ್ಮ ವೇದ ಬ್ರಹ್ಮಗಳಾಗಲಿ ಎಲ್ಲರೂ ಸಹ ಇಲ್ಲಿ ಸಹಕಾರ ನೀಡಿ ಚಾಮರಾಜನಗರದಲ್ಲಿ ಇವತ್ತು ಈ ಒಂದು ಸಂಘಟನೆ ಮಾಡ್ತಾ ಇದ್ದೀವಿ, ನೀವು ತಪ್ಪದೆ ಬರಬೇಕು ಅಂದರು. ಯಾಕಂದರೆ ನಮ್ಮ ಅಧ್ಯಕ್ಷರಿಗೆ ಯಾವುದೋ ಒಂದು ಕೆಲಸ ಕಾರ್ಯದಿಂದ ಅವರು ತುಂಬ ವಿಳಂಬ ಆಗಿದೆ. ಅವ್ರು 4 ಗಂಟೆಗೆ ಬರ್ತೀವಿ ಅಂದರು. 4 ಗಂಟೆಗೆ ಆದರೂ ಪಾಪ ಎಲ್ಲರೂ ಕಾಯಬೇಕು. ಅದಕ್ಕೋಸ್ಕರ ಅವ್ರಿಗೆ ಹೇಳಿಬಿಟ್ಟು ಮತ್ತೆ ನಾವು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಬಂದಿದ್ದೀವಿ. ಯಾಕಂದರೆ ಇವಾಗ ಎಷ್ಟು ಸಂಘಟನೆಗಳಿದೆ. ಇವಾಗ ಹೇಳಿದರು ನಮ್ಮ ಭಟ್ರು ನಾಗೇಂದ್ರ ಭಟ್ರು ಹೇಳಿದರು, ಇನ್ನೊಂದು ಪರಿಷತ್ ಇನ್ನೊಂದು ಪುರೋಹಿತರ ಗ್ರೂಪ್ ಇದೆ ಅಂದರು. ಇದೆ ಅದು. ಯಾಕಂದರೆ ಅದರಲ್ಲಿ ಎಲ್ಲ ವರ್ಗದವರು ಇರ್ತಾರೆ. ಯಾಕಂದರೆ ಒಂದು ನಮ್ಮ ಅಧ್ಯಕ್ಷರಾದ AKBM ಅಧ್ಯಕ್ಷರಾದಂಥ ರಘುನಾಥ್ ಅವರು ಹೇಳಿದ್ದೀನಿ, ನಾನು ಒಂದು ಸಮಿತಿ ಆಗಬೇಕು. ಆ ಸಮಿತಿಯಿಂದ ಇಲ್ಲಿ ನಾವು ಕನಿಷ್ಠ ಪಕ್ಷ ಒಂದು 10 ಮದುವೆ ಆದರೂ ಮಾಡಲೇಬೇಕು ಸರ್ ಈ 5 ವರ್ಷದಿಂದ ಹೇಳಿದ್ದೀನಿ ಅವರು. ಯಾಕಂದರೆ ಈ ಒಂದು ಮದುವೆ ಮಾಡೋದ್ರಿಂದ ನಮ್ಮ ಬ್ರಾಹ್ಮಣ್ಯ ಇನ್ನೂ ಬೆಳೆಯುತ್ತೆ. ಇಲ್ಲ ಅಂದರೆ ಬ್ರಾಹ್ಮಣ್ಯ ನಶಿಸೋಗುತ್ತೆ. ಯಾಕಂದರೆ ಬೇರೆಯವ್ರನ್ನ ಮದುವೆ ಮಾಡಿಕೊಂಡು ಅವರು ಕುಲಪ್ರಸ್ಥರಾಗಿ ಇದಾಗ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಸ್ವಲ್ಪ ನೀವು ಜಿಲ್ಲೆಗಳಲ್ಲೂ ಅಷ್ಟೇ ಸಹ ನೀವು ಒಂದು ಯೋಚನೆ ಮಾಡಿ, ಎಲ್ಲಿದ್ದಾರೆ ಏನಿದ್ದಾರೆ ಹುಡುಗಿರು, ನಾವೆಲ್ಲ ಯೋಚನೆ ಮಾಡಿ ಇಲ್ಲಿಂದ ಹೋಗೋಣ. ಎಲ್ಲಿ ಬೇಕು, ಒರಿಸ್ಸಾ ಬಾರ್ಡರಲ್ಲಿದ್ದಾರೆ, ನೇಮಿಜಾನದಲ್ಲಿ, ಕಾಶಿಯಲ್ಲಿ ಧನ್ಯಾಗಿ ಬ್ರಾಹ್ಮಣರಿದ್ದಾರೆ. ಉತ್ತರ ಪ್ರದೇಶದಲ್ಲಿ ನಮ್ಮ ಬ್ರಾಹ್ಮಣರ ಸಂಖ್ಯೆ ಅಧಿಕ ಸಂಖ್ಯೆಯಲ್ಲಿದೆ. ಅದೆಲ್ಲ ನಿಮಗೂ ಗೊತ್ತಿರುತ್ತೆ. ನೀವು ಮಾಹಿತಿ ಕೊಡಿ. ಈ ಜಿಲ್ಲೆಯಲ್ಲೂ ಸಹ ಯಾಕಂದರೆ ಕಾಲಾವಕಾಶ ಇಲ್ಲ. ಇಲ್ಲಿ ಎಲ್ರಿಗೂ ಹೊತ್ತಾಗಿದೆ. ನಮ್ಮ ಶೇಖರ ಶಾಸ್ತ್ರಿಗಳು ಈ ಒಂದು ಸಂಘಟನೆಯನ್ನು ಬಲಪಡಿಸಬೇಕು ಅಂತ ಅವರು ತುಂಬ ಆತುರತೆಯಿಂದ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಗರ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ದಯಮಾಡಿ ಅವರು
ಇದನ್ನು ಮುನ್ನಡೆಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ರಾಮಶೇಷ್ ದೀಕ್ಷಿತರ ಮಕ್ಕಳು ಬಹಳ ದೊಡ್ಡ ವಿದ್ಯಾವಂತರು, ಸಂಸ್ಕೃತದಲ್ಲಿ ಬಹಳ ದೊಡ್ಡ ಒಂದು ಶಕ್ತಿ. ರಾಮಶೇಷ್ ಪಾಠಶಾಲೆ ಅಂತ ನಡೆಸ್ತಾ ಇದ್ದಾರೆ. ಅವರು ಜ್ಞಾನವಂತರು. ಅವರು ನಿಂತ್ಕೊಂಡು ಇದನ್ನು ಮಾಡಿದ್ರೆ ಭಾಳ, ಯಾಕೆಂದರೆ ನಮ್ಮ ಉದ್ದೇಶ ಇರೋದು ನಮ್ಮ ವೇದ ಮತ್ತು ಏನಿದೆ ಈ ಸಂಸ್ಕಾರ ಅದನ್ನು ಮಾತ್ರ ಅಭಿವೃದ್ಧಿ ಪಡಿಸ್ಬೇಕು. ಈಗ ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಹೇಳ್ದಂಗೆ ಬ್ರಹ್ಮಚಾರಿಗಳಿಗೆ, ನಮ್ಮ ಪೌರೋಹಿತ್ಯ ಮಾಡ್ತಕ್ಕಂಥವ್ರು, ಅರ್ಚಕರುಗಳಿಗೆ ಎಲ್ಲ ಕನ್ಯೆಯನ್ನು ಸಿಗ್ತಾ ಇಲ್ಲ, ತುಂಬ ಕಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ಶ್ರಮ. ಮತ್ತು ಯಾರಿಗೇ ಆಗಲಿ ನಮ್ಮ ಈ ಅರ್ಚಕರಾಗಿದ್ದಾರೆ ಅಂದರೆ ರಾಮಶೇಷ್ ದೀಕ್ಷಿತರ ಕುಟುಂಬ, ಇಂಥವರಿಂದ ಅದು ಬೆಳಿಬೇಕು ದಯಮಾಡಿ ಅಂತ. ಚಿಕ್ಕ ವಯಸ್ಸಿನ ಒಬ್ರು ಇದ್ರೆ ನಮ್ಮ ಜೊತೆಗೆ ಬಹಳ ಒಳ್ಳೇದು ಅಂತ ಹೇಳಿ ಅವ್ರನ್ನ ಆಯ್ಕೆ ಮಾಡಿದ್ವಿ. ಮತ್ತೆ ಶೀಘ್ರದಲ್ಲೇ ನಮ್ಮ ಕಾರ್ತಿಕ್ ವಿವಾಹವನ್ನು ಮಾಡಬೇಕು ಅಂತ ಆ ಭಗವಂತನಲ್ಲಿ, ಧಾತ್ರಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂತೀವಿ. ಹಾಗೇನೆ ಗುಂಡ್ಲುಪೇಟೆಯ ಸುಬ್ರಹ್ಮಣ್ಯ ಅವರು ದಯಮಾಡಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಸಹ ಇವತ್ತು ಕಾರ್ಯನಿಮಿತ್ತ ಬರೋಕ್ಕಾಗಿಲ್ಲ. ಎಲ್ಲರಿಗೂ ಇವತ್ತು ಕಾರ್ಯಕ್ರಮ ಪ್ರೋಗ್ರಾಮ್ ಇದೆ. ಸುರೇಶ್ ಋಗ್ವೇದಿ ಅವರು ಸಹ ಅವರ ಅಣ್ಣನ ಮಗನ ಒಂದು ನಾಮಕರಣ ಇತ್ತು, ಅಲ್ಲಿಂದ ಪಾಪ ಕಾರ್ಯಕ್ರಮವನ್ನು ಬಿಟ್ಟು ಬಂದಿದ್ದಾರೆ. ನಮ್ಮ ಯಳಂದೂರು ತಾಲೂಕಿನ ಅಧ್ಯಕ್ಷರಾಗಿ ಶಿವಕುಮಾರ್ ಅವರನ್ನ ಮೊದಲು ಇದ್ರು, ಈಗಲೂ ಮುಂದುವರೆಸ್ಕೊಂಡು ಹೋಗ್ತಾ ಇದ್ದಾರೆ, ಆಯ್ಕೆಯಾಗಿದ್ದಾರೆ. ಅವರು ಸಹ ನಮ್ಮ ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ನಾವು ಜಿಲ್ಲಾ ಸಂಘವನ್ನ ಈ ಪರಿಷತ್ನ ಮುಂದುವರ್ಸೋಣ ಅಂತ ಹೇಳಿ ಕೇಳ್ಕೊತೀನಿ. ಹಾಗೆ ಹನೂರಿಂದ ಇರತಕ್ಕಂತಹ ನಮ್ಮ ಮುರಳಿ ಅವರು ಬಂದಿಲ್ಲ ಇವತ್ತೇನು, ಅವರು ಸಹ ನಮ್ಮ ಜೊತೆ ಇದ್ದು ನಟೇಶಣ್ಣ ಅವರ ಕಾಣ್ತಕ್ಕಂಥ ದೇವತೆ ಅಂದ್ರೆ ನಮ್ಮ ಕೊಳ್ಳೇಗಾಲಕ್ಕೆ, ಚಾಮರಾಜನಗರಕ್ಕೆ ನಮ್ಮ ಶೇಷಾದ್ರಿ ಭಟ್ರು. ಅವ್ರು ಬಹಳ ಜ್ಞಾನಿಗಳು, ಮಾತಾಡಲ್ಲ ಪಾಪ, ಏನು ಮಾತಾಡಲ್ಲ. ಅವರು ಸಾಕ್ಷಾತ್ ಸ್ವರೂಪ. ಏನ್ ಹೇಳಿದ್ರೆ सदा मने कृतः सौम्यः अनपच्युतः चक्षुषो हेते मनसो हेते ब्रह्मणो हेते यो माधाजुरभिदाशति यो मा चक्षुषा यो मनसा ब्रह्मणा कायुरभिदाशति